ಮೊಮ್ಮಗನ ನೋಡಿದ ತಕ್ಷಣ ನಮ್ಮಮ್ಮನ ಮುಖದಲ್ಲಿ ಖುಷಿ ನೋಡಿ ಅಷ್ಟು ಇಷ್ಟು ಅಲ್ಲ, ಯಾವಾಗ ಯಾವಾಗ ಬರ್ತೀವಿ ಅಂತ ಕಾಯ್ತಾ ಇರ್ತಾರೆ ನಮ್ಮಮ್ಮ. ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗ ಜನತೆಗೆ, ಇದು ಬಂದ್ಬಿಟ್ಟು ಶನಿವಾರದ ಆಫ್ಟರ್ನೂನ್ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ಸಂಜೆ ಅಮ್ಮ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಇನ್ನು ಬೇಗ ಬೇಗ ಕೆಲಸನ ಮುಗಿಸ್ಕೊತಾ ಇದ್ದೀನಿ. ಸೊ ಮನೇಲಿ ಆಚೆಲೆಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಬಿಟ್ಟು ಇನ್ನು ಪಾತ್ರೆನೆಲ್ಲ ತೊಳೆದಿಟ್ಕೊಂಡು ಆಮೇಲೆ ಊರಿಗೆ ಸ್ಟಾರ್ಟ್ ಆಗೋಣ ಅಂತ ಅಂದ್ಬಿಟ್ಟು ಕಸನ ಗುಡಿಸ್ಕೊತಾ ಇದ್ದೀನಿ. ಆ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ನಮ್ಮ ನಿತ್ವಿಗೆ ಸ್ನಾನ ಮಾಡಿಸ್ಬಿಟ್ಟು ಇವಾಗ ಒಂದು ಸ್ವಲ್ಪ ಬೇಗನೆ ಮಾಡಿಸ್ಬಿಟ್ಟೆ, ಮತ್ತು ಅಲ್ಲಿ ಹೋದ್ಮೇಲೆ ಸ್ನಾನ ಮಾಡಿಸೋದೆಲ್ಲ ಏನಕ್ಕೆ ಸ್ವಲ್ಪ ಅಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಅನ್ನೋ ಥರ ಸ್ನಾನ ಮಾಡಿಸ್ಕೊಂಡೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇನ್ನು ಅವ್ರಿಗೆ ಸ್ನಾನ ಎಲ್ಲ ಮಾಡಿಸಿ ನಾನು ಫೇಸ್ ವಾಶ್ ಮಾಡ್ಕೊಬಂದೆ. ನನಗೆ ಅಮ್ಮ ಮನೆಗೆ ಹೋಗ್ತೀನಿ ಅಂದ್ರೆ ಒಂದು 2 ದಿನದಿಂದ ಮನೆಯಲ್ಲೇ ಇಲ್ಲ ಒಂಥರ ಮನಸ್ಸಲ್ಲೆಲ್ಲ ಫುಲ್ ಖುಷಿ ಖುಷಿಯಾಗಿರುತ್ತೆ. ಹೋಗ್ತೀನಿ, ನಮ್ಮಮ್ಮನ ನೋಡ್ತೀನಿ, 1-2 ದಿನ ಇರ್ತೀವಿ ಅಂತ ಅಂದ್ಬಿಟ್ಟು. ಮದುವೆಗೆ ಮುಂಚೆ ಅಷ್ಟೊಂದು ಅರ್ಥ ಆಗಲ್ಲ, ಲೈಕ್ ತಾಯಿಯವ್ರು ಅಷ್ಟೊಂದು ಪ್ರೀತಿ ತೋರಿಸ್ತಿದ್ರು. ನಾವು ದೊಡ್ಡವರಾಗಿದ್ದೀವಲ್ಲ, ಇವ್ರು ಯಾಕೆ ಇನ್ನೂ ನಮ್ಮ ಮೇಲೆ ಇಷ್ಟೊಂದು ಎಮೋಷನ್ಸ್ ಇಟ್ಕೊಂಡಿದ್ದಾರೆ ಅಂತ ಅನಿಸ್ಬಿಡುತ್ತೆ. ಬಟ್ ಒಂದ್ಸಲ ಮದುವೆ ಆದಮೇಲೆ ಅವಾಗ ಅನಿಸುತ್ತೆ ನಮ್ಮಮ್ಮ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ತೋರಿಸ್ತಿದ್ರು, ಇವಾಗ ನಮ್ಮಮ್ಮನ ನಾನು ಎಷ್ಟೊಂದು ಮಿಸ್ ಮಾಡ್ಕೋತಿದ್ದೀನಿ ಅಂತ ಅಂದ್ಬಿಟ್ಟು. ನನಗಂತೂ ಊರಿಗೆ ಹೋಗ್ತೀವಿ ಅಂದಿದ್ದ ತಕ್ಷಣ ನನಗೆ ಫುಲ್ ಖುಷಿ, ಮನಸ್ಸೆಲ್ಲ ಫುಲ್ ಖುಷಿ ಖುಷಿಯಾಗಿರುತ್ತೆ. ನಮ್ಮಮ್ಮನ ಜೊತೆ ಒಂದು 2 ದಿನ ಟೈಮ್ ಸ್ಪೆಂಡ್ ಮಾಡ್ಬೋದಲ್ವ, ಅವ್ರ ಕೈಯಾರೆ ಮಾಡಿರೋ ಅಡುಗೆ ತಿನ್ಬೋದು, ನಿತ್ವಿನ ಅವ್ರು ನೋಡ್ಕೋತಾ ಇರ್ತಾರೆ, ನಾನು ಸ್ವಲ್ಪ ಹೊತ್ತು ಚೆನ್ನಾಗಿ ಆರಾಮಾಗಿ ಇದ್ದೋಗ್ಬಿಡ್ಬೋದು ಅನ್ನೋ ಥರ ಫುಲ್. ಯಾವಾಗಾದರೂ ಊರಿಗೆ ಹೋಗ್ತೀನಿ ಅಂದರೆ ಫುಲ್ ಖುಷಿ ಖುಷಿಯಲ್ಲಿರುತ್ತೆ. ಇನ್ನು ನಾನು ರೆಡಿ ಆಗಿಬಿಟ್ಟು ಇನ್ನು ಜಡೆನ ಹಾಕ್ಕೋತಾ ಇದ್ದೀನಿ. ಇನ್ನು ಜಡೆ ಹಾಕ್ಕೊಂಡು ಇನ್ನು ಸ್ಟಾರ್ಟ್ ಆಗಿಬಿಡೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಬಟ್ಟೆನೆಲ್ಲ ಇಟ್ಕೊಬಿಟ್ಟಿದ್ದೆ. ಇನ್ನು ಬೆಳಿಗ್ಗೆನೇ ಇಟ್ಕೊಂಡಿದ್ದೆ ಏನೇನು ಬೇಕು ಅಂತ ಅಂದ್ಬಿಟ್ಟು. ಇನ್ನು ನಾನು ಸ್ವಲ್ಪ ಸ್ಟಿಚ್ ಮಾಡಿಸ್ಕೊಳ್ಳೋ ಬಟ್ಟೆ ಅವೆಲ್ಲ ಇತ್ತು, ನಾವನ್ನೆಲ್ಲ ಮತ್ತೆ ಅಂದರೆ ಹುಡ್ಕೋತಾ ಇರಬೇಕು. ನಿತ್ವಿ ಎದ್ದಿದ್ರೆ ಇನ್ನು ಮಲಗಿದಾಗ ಆದರೆ ಬೇಗ ತೊಗೋಬೋದಲ್ವ ಅಂತ ಅಂದ್ಬಿಟ್ಟು ಎಲ್ಲವನ್ನು ತೆಗೆದಿಟ್ಕೊಂಡಿದ್ದೆ. ಇನ್ನು ನಾನು ಜಡೆನೇ ಹಾಕ್ಕೊಬಿಟ್ಟು ಇನ್ನು ಬಿಡೋಣ ಅಂತ ಅಂದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಸೊ ಯಾವಾಗಾದರೂ ಮುಂಚೆ ನಮ್ಮಮ್ಮ ಒಂಥರ ತುಂಬ ಪ್ರೀತಿ ತೋರಿಸ್ಬಿಟ್ಟಿದ್ರೆ ಇವ್ರು ಏನು ಇಷ್ಟೊಂದು ಎಮೋಷನ್ ಅನಿಸೋದು. ಬಟ್ ಇವಾಗ ಯಾರಾದರೂ ಮಕ್ಕಳಿಗೆ ತನ್ನ ತಾಯಿ ಪ್ರೀತಿ ತೋರಿಸ್ತಾ ಇದ್ದರೆ ನಮ್ಮಮ್ಮ ನನಗೆ ಎಷ್ಟೊಂದು ಪ್ರೀತಿ ತೋರಿಸೋರಲ್ಲ. ಇವಾಗ ನಮ್ಮಮ್ಮನ ನಾನು ಎಷ್ಟೊಂದು ಮಿಸ್ ಮಾಡ್ಕೋತೀನಿ, ನಮ್ಮ ಮನೇಲಿ ಇದ್ದಿದ್ರೆ ನಾನು ಹಾಗೆ ನೋಡೋರಲ್ಲ ಅಂತ ಫುಲ್ ಎಮೋಷನ್ ಆಗಿಬಿಡುತ್ತೆ. ಇನ್ನು ನಮ್ಮ ಮನೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಗಿಡ ಇದೆ ಅಲ್ವಾ, ಅದು 3rd ಟೈಮ್ ಕ್ರಾಪ್ ಸ್ಟಾರ್ಟ್ ಆಗಿದೆ. ಒಂದು 10 ಹಣ್ಣಾಗಿಬಿಟ್ಟಿದೆ ಡ್ರ್ಯಾಗನ್ ಫ್ರೂಟ್ ಅಂತೂ ನೋಡ್ತಾ ಇರ್ಬೋದು. ನಾನೇನು ಹಾರ್ವೆಸ್ಟ್ ಮಾಡಲಿಕ್ಕೆಲ್ಲ ಹೋಗಿಲ್ಲ, ಇನ್ನು ಸ್ವಲ್ಪ ಕಲರ್ ಬರಬೇಕು ಅಂತ ಅಂದ್ಬಿಟ್ಟು ನಾನು ಹಾರ್ವೆಸ್ಟ್ ಮಾಡಲಿಲ್ಲ. ಬಟ್ ಈ ಕ್ಲಿಂಬ್ ಮಿಸ್ ಆಗಿಬಿಡ್ತೀವಲ್ವ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಮತ್ತೆ ವೀಡಿಯೋನೆಲ್ಲ ತೊಗೊಂಡು ಒಂದು 10 ಕಾಯಿ ಹಣ್ಣಾಗಿಬಿಟ್ಟಿತ್ತು. ಇನ್ನು ನೆಕ್ಸ್ಟ್ ಮತ್ತೆ ಚಿಕ್ಕ ಚಿಕ್ಕದಾಗಿ ಬಡ್ಸ್ ಬರುತ್ತಲ್ವ ಮತ್ತು ಕ್ರಾಪ್ಗೆ ಅಂತ ಅಂದ್ಬಿಟ್ಟು. ಬಟ್ ಅವೆಲ್ಲ ಏನಾಗ್ಬಿಡ್ತಿದೆ ಅಂದರೆ ಇರುವೆ ತಿನ್ಕೊಬಿಡ್ತಿದೆ, ಪ್ರತಿಯೊಂದು ಬಡ್ಗೂ ಇರುವೆ ಇದಾಗ್ಬಿಟ್ಟಿದೆ. ಬಟ್ ಇದಕ್ಕೇನಾದರೂ ಮಾಡಬೇಕು ಅಂತ ಅನ್ಕೋತಾ ಇದ್ರು. ಸೊ ಎಲ್ಲ ನೋಡ್ಕೊಬಿಟ್ಟು ಇನ್ನು ಮನೆಗೆ ಸ್ಟಾರ್ಟ್ ಆದೆ. ಸೊ ನಮ್ಮ ಮನೆಗೆ ಅಮ್ಮ ಮನೆಗೆ ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ ಡಿಫ್ರೆನ್ಸ್ ಅಷ್ಟೇ, ಬೇಗ ಹೋಗ್ಬಿಡ್ಬೋದು. ನೋಡಿ ನಮ್ಮಮ್ಮ ಎಷ್ಟೊಂದು ಖುಷಿ ಖುಷಿಯಾಗಿ ಬರ್ತಿದ್ದಾರೋ, ನನಗಂತೂ ನಮ್ಮಮ್ಮನ ನೋಡಿದ್ರೆ ಸಾಕು ಹೊಟ್ಟೆ ತುಂಬ್ಕೊಬಿಡುತ್ತೆ. ಎಲ್ಲರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.